ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ರಿಸೆಪ್ಷನ್ ಸ್ಯಾರಿಗೆ ಹಾಕುವಂತಹ ಗ್ರ್ಯಾಂಡ್ ಕ್ರೋಶ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 6 ಎಳೆ ಥ್ರೆಡ್ ತಗೊಂಡು ನಾಟ್ ಹಾಕ್ಕೊಂಡಿದ್ದೀನಿ ಮತ್ತು ಸ್ಯಾರಿನ ಸೀದೆ ಇಟ್ಕೊಂಡಿದ್ದೀನಿ. ಹಿಂಭಾಗಕ್ಕೆ ಈ ನಾಟ್ ಇಟ್ಟು ಸ್ಯಾರಿಗೆ ಥ್ರೆಡ್ನ ಲಾಕ್ ಮಾಡೋಣ. ನೋಡಿ, ಈಗ ನೀಡಲ್ ಮೇಲಿಂದ ಥ್ರೆಡ್ ತೊಗೊಂಬಂದು ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಇವಾಗ ಪಕ್ಕದಲ್ಲೊಂದು ಲಾಕ್ ಮಾಡ್ತಾಯಿದ್ದೀನಿ. 2 ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಹೀಗೆ ಲಾಕ್ ಮಾಡಿ ಇವಾಗ ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಬೇಕು. 4 ಚೈನ್ ಹಾಕ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೋ ಸ್ಯಾರಿಗೆ ಅಲ್ಲಿಟ್ಟು ಲಾಕ್ ಮಾಡೋಣ. ಹೀಗೆ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕ್ಕೊಬೇಕು. 2 3 4 ಸರಿ ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡಬೇಕು. ಹೀಗೆ ಲಾಕ್ ಮಾಡಿ ಇವಾಗ ಒಂದು ಬೀಡ್ಸ್ ಹಾಕ್ಕೊಳ್ಳೋಣ. 4 ಚೈನು 2 ಸಲ ಹಾಕಾದ್ಮೇಲೆ ಒಂದು ಬೀಡ್ಸ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಯಾವ ಬೀಡ್ ಬೇಕಾದರೂ ಯೂಸ್ ಮಾಡ್ಬೋದು. ಬೀಡ್ ಹಾಕಿ ಬೀಡನ್ನ ಒಂದು ಸರಿ ಲಾಕ್ ಮಾಡಿ ಇವಾಗ ಸ್ಯಾರಿಗೆ ಲಾಕ್ ಮಾಡ್ತಿದ್ದೀನಿ. ಹೀಗೆ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಮತ್ತೆ ಇವಾಗ 4 ಚೈನ್ ಹಾಕ್ಕೊತೀನಿ. ಮತ್ತು 4 ಚೈನ್ ಆದಮೇಲೆ ಇಲ್ಲಿಗೆ ಬರುತ್ತೆ ನೋಡಿ, ಲಾಕ್ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗಲ್ಲಿ ಮಾತ್ರ 4 ಚೈನು 2 ಸಲ ಹಾಕ್ಕೊಬೇಕು. ಇನ್ನು ಡಿಸೈನು ಕಂಪ್ಲೀಟ್ ಆಗೋವರೆಗೂ 4 ಚೈನ್ನ 3 ಸಲ ಹಾಕ್ತಾ ಹೋಗಬೇಕು. ಈಗ ಮತ್ತೆ 4 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತೆ ಲಾಕು. ಮತ್ತೆ ಇನ್ನೊಂದು ಸಲ 4 ಚೈನ್ ಹಾಕ್ಕೊಳೋದು. ಈಗ 3 ಸರಿ 4 ಚೈನ್ ಆದಾದಮೇಲೆ ಈಗ ಒಂದು ಬೀಡ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿಕೊಂಡು ಇವಾಗ 4 ಚೈನು 3 ಸಲ ಮತ್ತೆ ಒಂದು ಬೀಡು ಇದೇ ಥರ ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಬರ್ತೀನಿ. ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಇವಾಗ ಸೆಕೆಂಡ್ ಸ್ಟೆಪ್ಪಿಗೆ ಸ್ಯಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಪಿಗೆ ಸ್ಯಾರಿನ ಸೀದಾ ಇಟ್ಕೊಂಡಿದ್ದೆ ಹೀಗೆ. ಈಗ ಸೆಕೆಂಡ್ ಸ್ಟೆಪ್ಪಿಗೆ ಉಲ್ಟಾ ಇಟ್ಕೊಂಡಿದ್ದೀನಿ. ಹಾಗೆ ಸ್ಯಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ. ಥ್ರೆಡ್ ಅದೇ ಇದೆ. ಈಗ ನೋಡಿ ಚೈನ್ ಹಾಕ್ಕೊತೀನಿ. ಈಗ ಚೈನ್ ಹಾಕ್ಕೊಂಡು ಮೊದಲು 4 ಚೈನ್ ಹಾಕ್ಕೊಂಡಿದ್ವಲ್ಲ ಆ 4 ಚೈನ್ ಲಾಕಿಗೆ ಈ ಲಾಕಿಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಮತ್ತು ಅದರ ಪಕ್ಕದ 4 ಚೈನಿಗೆ ಸಿಂಗಲ್ ಕ್ರೋಶ ಮಾಡ್ಕೊಬೇಕು.
ಹೀಗೆ ಸಿಂಗಲ್ ಕ್ರೋಶ ಮಾಡಿ ಎರಡು ಸಲ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಎರಡು ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ ತ್ರಿಬಲ್ ಕ್ರೋಶದಲ್ಲಿ ಆರ್ಚ್ ಹಾಕ್ಕೊಬೇಕು. ಕ್ರೋಶ ನೀಡಲ್ ಮೇಲೆ 2 ಸಲ ಹೀಗೆ ಥ್ರೆಡ್ ಸುತ್ತಿ ಬೀಡ್ಸ್ ಹಿಂದೆ ಇರುತ್ತಲ್ಲ ಥ್ರೆಡ್ಡು, ಆ ಥ್ರೆಡ್ ಒಳಗಡೆಯಿಂದ ಒಂದು ಸಲ ಥ್ರೆಡ್ ತೊಗೊಂಬಂದು 2 ಥ್ರೆಡ್ಡಿಗೆ ಒಂದು ಸಲ, ಇನ್ನೆರಡು ಥ್ರೆಡ್ಡಿಗೆ ಒಂದು ಸಲ, ಮತ್ತೆರಡು ಥ್ರೆಡ್ಡಿಗೆ ಒಂದು ಸಲ, 3 ಸಲ ಥ್ರೆಡ್ ತೆಗಿಯೋದು. ಹೀಗೆ ನೋಡಿ 2 ಸಲ ಕ್ರೋಶ ನೀಡಲ್ ಮೇಲೆ ಥ್ರೆಡ್ ಸುತ್ತಿ ಬೀಡ್ಸ್ ಹಿಂದೆ ಇರೋ ಥ್ರೆಡ್ಡಿಂದ ಒಂದು ಸಲ ಥ್ರೆಡ್ ತಗೊಂಡು ಎರಡಕ್ಕೊಂದು ಸಲ, ಇನ್ನೆರಡಕ್ಕೊಂದು ಸಲ, ಮತ್ತೆರಡಕ್ಕೊಂದು ಸಲ ಹೀಗೆ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಇದೇ ಥರ ಆರ್ಚ್ ಬರೋಕ್ಕೆ 14 ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. 14 ತ್ರಿಬಲ್ ಕ್ರೋಶ ಮಾಡಿಕೊಂಡ್ರೆ 13 ಅಥವಾ 14 ಮಾಡ್ಕೊಬೇಕು, ಕರೆಕ್ಟಾಗಿ ಬರುತ್ತೆ. ಅದಕ್ಕಿಂತ ಕಮ್ಮಿ ಮಾಡ್ಕೊತೀನಿ ಅಂತಂದರೆ ತ್ರಿಬಲ್ ಕ್ರೋಶಗೆ ಆರ್ಚು ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ. ಇನ್ನು ಬೇಕಾದ್ರೆ ಡಬಲ್ ಕ್ರೋಶ ಮಾಡ್ಕೊತೀರಾ ಅಂತಂದರೆ ಚೆನ್ನಾಗಿ ಬರುತ್ತೆ. 12 ಡಬಲ್ ಕ್ರೋಶ ಸಾಕಾಗುತ್ತೆ. ನಾನಿಲ್ಲಿ ಮಾಡ್ತಾ ಇರೋದು ತ್ರಿಬಲ್ ಕ್ರೋಶ ಆಗಿರೋದ್ರಿಂದ 14 ತ್ರಿಬಲ್ ಕ್ರೋಶ ಬೇಕು. ಈ ಡಿಸೈನ್ ಬೇಕಾದ್ರೆ ನೀವು ಡಬಲ್ ಕ್ರೋಶದಲ್ಲೂ ಕೂಡ ಹಾಕ್ಕೊಬೋದು. ನಾನಿಲ್ಲಿ ತ್ರಿಬಲ್ ಕ್ರೋಶದಲ್ಲಿ ಮಾಡ್ತಿದ್ದೀನಿ. ನೀವು ಬೇಡ ತ್ರಿಬಲ್ ಕ್ರೋಶ ಅನ್ನೋರು ಡಬಲ್ ಕ್ರೋಶದಲ್ಲೂ ಕೂಡ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ 1 2 3 4 5 6 7 8 9 10 11 12 ಆಗಿದೆ. ಇನ್ನು 2 ಹಾಕ್ಕೊತೀನಿ ನಾನು. ಹದಿಮೂರು, 14 ತ್ರಿಬಲ್ ಕ್ರೋಶ ಆಗಿದೆ. ಈಗ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಹೀಗೆ ಲಾಕ್ ಮಾಡಿಕೊಂಡು 4 ಚೈನ್ ಗ್ಯಾಪಲ್ಲಿ ಮಧ್ಯಕ್ಕೆ ಲಾಕ್ ಮಾಡಿಕೊಂಡು ಈಗ 2 ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ. 2 ಸಿಂಗಲ್ ಕ್ರೋಶ ಮಾಡಿ ಈ 4 ಚೈನ್ ಲಾಕಿಗೆ ಒಂದ್ಸಲಿ ಲಾಕ್ ಮಾಡಿ ನೋಡಿ ಈ ಥರ ಬರುತ್ತೆ ಸೆಕೆಂಡ್ ಸ್ಟೆಪ್ ಡಿಸೈನು. ಬೀಡ್ಸ್ ಚೆನ್ನಾಗಿರೋ ಹಾಕಿದ್ರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 2 ಸಲ ಸಿಂಗಲ್ ಕ್ರೋಶ ಮಾಡಿ ಮತ್ತೆ ಈಗ ಆರ್ಚು. ಇವಾಗ ನಾನು 3ನೇ ಸ್ಟೆಪ್ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಸೆಕೆಂಡ್ನೇ ಸ್ಟೆಪ್ ಹಾಕ್ಕೊಂಡು ಥ್ರೆಡ್ ಕಟ್ ಮಾಡ್ಕೊಂಡಲ್ಲ, ಅದೇ ಥ್ರೆಡ್ಡಿಗೆ ಬೇರೆ ಕಲರ್ ಥ್ರೆಡ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಈಗ ಸ್ಯಾರಿನ ಈ ಸ್ಟೆಪ್ಪಲ್ಲಿ ಸೀದಾ ಇಟ್ಕೊಬೇಕು. ಸ್ಯಾರಿ ಸೀದಾ ಇಟ್ಕೊಂಡು ಹೀಗೆ ಲಾಕ್ ಮಾಡ್ಕೊತಿದ್ದೀನಿ.
ಲಾಕ್ ಮಾಡಿ ನಾನಿಲ್ಲಿ ಆರ್ಚಿಗೆ ಈ ಥರ ಡಿಸೈನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನೋಡಿ ನಾವು ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ, 2ನೇ ಸ್ಟೆಪ್ಪಲ್ಲೂ 4 ಚೈನ್ ಹಾಕಿದ್ದೋ, ಫಸ್ಟ್ನೇ ಸ್ಟೆಪ್ಪಲ್ಲೂ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೋ. ಈ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ. 2 3 4 ಸಿಂಗಲ್ ಕ್ರೋಶ ಮಾಡಿ ಮತ್ತೆ 4 ಚೈನ್ದು ಲಾಕ್ ಇತ್ತಲ್ಲ, 2ನೇ ಸ್ಟೆಪ್ಪಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಈ ಲಾಕಿಗೆ ಒಂದ್ಸಲಿ ಲಾಕ್ ಮಾಡಿಕೊಂಡು ಹೀಗೆ ಲಾಕ್ ಮಾಡಿಕೊಂಡು ಇಲ್ಲಿಂದನೇ ಆರ್ಚಿಗೆ ಡಿಸೈನ್ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಒಂದ್ಸಲಿ ನೀಡಲ್ ಮೇಲೆ ಥ್ರೆಡ್ ಸುತ್ತಿ ಸ್ಟಾರ್ಟಿಂಗು ಕಂಬದ್ದು ಒಳಗಡೆಯಿಂದ ಒಂದ್ಸಲಿ ಥ್ರೆಡ್ ತಗೊಂಡು ಮತ್ತೆ ಸುತ್ತಿ ಥ್ರೆಡ್ ತಗೊಂಡು ಸುಮ್ಮನೆ ನೀಡಲ್ ಮೇಲೆ ಥ್ರೆಡ್ ಸುತ್ತೋದು, ಹೀಗೆ ಸ್ಟಾರ್ಟಿಂಗ್ ಕಂಬ ಇರುತ್ತಲ್ಲ ಆ ಕಂಬದ ಒಳಗಡೆಯಿಂದ ಹೀಗೆ ಥ್ರೆಡ್ ತೆಗಿಯೋದು. ಈ ಥರ 5 ಸಲ ಹೀಗೆ ಸುತ್ತೋದು, ಮತ್ತೆ ಕಂಬದಿಂದ ಥ್ರೆಡ್ ತಗೊಂಡು ಹೀಗೆ ಲಾಕ್ ಮಾಡೋದು 5 ಸಲ. ಅದಾದಮೇಲೆ ಈಗ ಅಷ್ಟು ಥ್ರೆಡ್ಡಿಗೂ ಒಂದೇ ಸಲ ಥ್ರೆಡ್ ತೆಗೆದು ಮತ್ತು ಒಂದೇ ಒಂದು ಸಿಂಗಲ್ ಥ್ರೆಡ್ ಮಾತ್ರ ನೀಡಲಲ್ಲಿ ಉಳಿಸ್ಕೊಂಡಿರಬೇಕು. ಆ ಥ್ರೆಡ್ಡಿಗೂ ಒಂದ್ಸಲಿ ಥ್ರೆಡ್ ತೆಗಿಯೋದು. ಆಮೇಲೆ ಒಂದು ಬೀಡ್ ಹಾಕಿ ಈ ಥರ ಸಣ್ಣ ಬೀಡ್ಸ್ ತೊಗೊಂಡಿದ್ದೀನಿ. ಬೀಡ್ಸ್ನ ಒಂದ್ಸರಿ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಈಗ 3 ಕಂಬಗಳು ಬಿಡಬೇಕು. 1 2 3 ಕಂಬ ಬಿಟ್ಟು ಮತ್ತೆ ಈ ಗ್ಯಾಪಿಗೆ 3ನೇ ಕಂಬದ ಗ್ಯಾಪಿಗೆ ಮತ್ತೆ ಅದೇ ರೀತಿ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತೋದು, ಮತ್ತು ಕಂಬದ ಗ್ಯಾಪಿಂದ ಒಂದ್ಸಲಿ ಥ್ರೆಡ್ ತೊಗೊಂಬರೋದು. ಇದೇ ರೀತಿ ಮತ್ತೆ 5 ಸಲ ಮಾಡ್ಕೊಬೇಕು. ನೋಡಿ 5 ಸಲ ಥ್ರೆಡ್ ತಗೊಂಡು ಈಗ ಅಷ್ಟು ಥ್ರೆಡ್ಡಲ್ಲಿ ಒಂದ್ಸಲಿ ಮತ್ತೆ 2 ಥ್ರೆಡ್ಡಲ್ಲಿ ಒಂದ್ಸಲಿ ಥ್ರೆಡ್ ತೆಗಿಯೋದು. ಇದು ಸ್ವಲ್ಪ ಡಿಸೈನ್ ತುಂಬ ಸ್ಲೋ ಮಾಡೋಕ್ಕೆ ಹೋದರೆ ದಾರ ಸುಕ್ಕಾಗ್ಬಿಡುತ್ತೆ. ಇದು ಫಾಸ್ಟಾಗಿ ಡಿಸೈನ್ನ ಮುಗಿಸ್ಬೋದು. ಮತ್ತೆ ಒಂದು ಬೀಡ್ ಹಾಕಿ ಲಾಕ್ ಮಾಡಿ ಮತ್ತೆ 1 2 3 ಕಂಬ ಬಿಟ್ಟು ಈ ಗ್ಯಾಪಿಗೆ ನೀಡಲ್ ಹಾಕಿ 5 ಸಲ ಹೀಗೆ ಥ್ರೆಡ್ ತಗೊಂಬರೋದು. ನೋಡಿ ಈಗ 5 ಸಲ ಥ್ರೆಡ್ ತಗೊಂಡು ಅಷ್ಟು ಥ್ರೆಡ್ಡಿಗೂ ಒಂದ್ಸಲಿ ಥ್ರೆಡ್ ತೆಗೆದು ಮತ್ತೆ ನೀಡಲ್ ಮೇಲಿರೋ ಥ್ರೆಡ್ಡು ತೊಗೊಂಬಂದಿರೋ ಥ್ರೆಡ್ ಈ 2 ಥ್ರೆಡ್ಡಿಗೂ ಸೇರಿಸಿ ಒಂದ್ಸಲಿ ಥ್ರೆಡ್ ತೆಗಿಯೋದು. ಹೀಗೆ ಒಂದು ಬೀಡ್ ಹಾಕಿ ಬೀಡನ್ನ ಒಂದ್ಸರಿ ಲಾಕ್ ಮಾಡಿ ಮತ್ತೆ 3 ಕಂಬ ಬಿಟ್ಟು ಆ ಪಕ್ಕದ ಗ್ಯಾಪಿಗೆ ಮತ್ತೆ ಅದೇ ರೀತಿ 5 ಸಲ ಥ್ರೆಡ್ ತಗೊಂಬಂದು ಲಾಕ್ ಮಾಡೋದು.
ನೋಡಿ ಇದೇ ಥರ ಆರ್ಚಿಗೆ ಕಂಪ್ಲೀಟ್ ಆದಾದಮೇಲೆ ಇವಾಗ 4 ಚೈನ್ದು ಲಾಕ್ ಇರುತ್ತಲ್ಲ, ಆ ಲಾಕಿಗೆ ಒಂದು ಸರಿ ಲಾಕ್ ಮಾಡಿ ಡೈರೆಕ್ಟಾಗೆ ಒಂದ್ಸಲಿ ಲಾಕ್ ಮಾಡಿ ಈ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. 4 ಚೈನ್ ಗ್ಯಾಪಲ್ಲಿ 4 ಸಿಂಗಲ್ ಕ್ರೋಶ ಆದಾದಮೇಲೆ ಇದೇ ಥರ ಈ ಆರ್ಚಿಗೆ ಯಾವ ಥರ ಇದು ಮಾಡಿಕೊಂಡ್ರೋ ಅದೇ ರೀತಿ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ಈ ಥರ ಬರುತ್ತೆ ಡಿಸೈನು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದೇ ಥರ ಹೊಸ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.